ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ಅಮ್ಮ ಒಂದು ಸ್ಪೆಷಲ್ ಲಡ್ಡು ಮಾಡ್ತಾ ಇದ್ದಾರೆ. ಇದು ಹೆಚ್ಚಿನವ್ರಿಗೆ ಗೊತ್ತಿರ್ತದೆ ಇದು ಯಾವ ಲಡ್ಡು ಅಂತ. ಮತ್ತು ಇದು ಉಡುಪಿ ಮಂಗಳೂರು ಸೈಡಲ್ಲಂತೂ ತುಂಬಾ ಫೇಮಸ್. ಹೆಚ್ಚಿನವರ ಮನೇಲಿ ಇದು ಮಾಡಿರ್ತಾರೆ. ತುಂಬಾ ಟೇಸ್ಟಿಯಾಗಿರ್ತದೆ ತಿಂದಿಕ್ಕೆ ಕೂಡ. ಮಳೆಗಾಲದಲ್ಲಂತೂ ಹೇಳೋದೇ ಬೇಡ. ಒಮ್ಮೆ ಈ ಲಡ್ಡು ಮಾಡಿ ನೋಡಿ. ಇದು ಅಕ್ಕಿ ಲಡ್ಡು ಯಾವ ರೀತಿ ಮಾಡ್ತಿದ್ದಾರೆ ಅಂತ ನೋಡುವ. ಫಸ್ಟಿಗೆ ಅಮ್ಮ 1.5 ಗ್ಲಾಸ್ ಆಗುವಷ್ಟು ಕುಚ್ಚಿಗೆ ಅಕ್ಕಿ ತಗೊಂಡಿದ್ದಾರೆ. ಅದನ್ನೀಗ 2-3 ಸಲ ಅದನ್ನು ಒಳ್ಳೆ ಮಾಡಿ ವಾಶ್ ಮಾಡಬೇಕು. ವಾಶ್ ಮಾಡ್ತಾ ಇದ್ದಾರೆ ಅಮ್ಮ. ಈಗ ವಾಶ್ ಎಲ್ಲ ಮಾಡಿ ಆಯಿತು. ಈಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಡಬೇಕು. ಅದಕ್ಕೆ ಇದು ಬಿಸಿ ಆಗಬೇಕು. ಅದು ಸರಿ ಬಿಸಿ ಆದಮೇಲೆ ನಾವು ತೊಳೆದ ಅಕ್ಕಿಯನ್ನು ಈ ಪಾತ್ರೆಗೆ ಹಾಕಬೇಕು. ಸ್ವಲ್ಪ ಡ್ರೈ ಇರಬೇಕು, ಅದು ನೀರೆಲ್ಲ ಫುಲ್ ತೆಗಿಬೇಕು ಅಕ್ಕಿದ್ದು ತೊಳೆದದೆಲ್ಲ. ಅದೀಗ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಿದೆ ಪಾತ್ರೆ. ಅದಾದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅದು ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಒಂದು 10-15 ನಿಮಿಷ ಸಾಕು. ಅದು ಕಲರ್ ಚೇಂಜ್ ಆಗ್ತದೆ, ಸ್ವಲ್ಪ ರೋಸ್ಟ್ ಆಗ್ತದೆ ಅದು ಅಕ್ಕಿ. ಡಾರ್ಕ್ ಅಂದು ಈ ಥರ ಬರ್ತದೆ ನೋಡಿ ಕಲರ್. ಇಷ್ಟು ಕಾಯಬೇಕು. ಇನ್ನು ಸ್ವಲ್ಪ ಇದಾಗಬೇಕು, ಹುರಿಬೇಕು ಅದನ್ನು. ನೋಡಿ ಈಗ ಆಯ್ತು. ಈಗ ಸ್ವಲ್ಪ ಎಷ್ಟು ಹುರಿದ್ರೆ ಸಾಕು. ಇದಾದಮೇಲೆ ಈಗ ಇದು ಸ್ವಲ್ಪ ತಣ್ಣಗಾಗಲಿ, ಬಿಸಿ ಉಂಟು. ಅದಾದಮೇಲೆ ಮಿಕ್ಸಿಗೆಲ್ಲ ಹಾಕಿಕೊಂಡು ಅದಕ್ಕಿಂತ ಮುಂಚೆ ನಾವೀಗ ಒಂದು ಕಾಯಿ ತುರ್ಕೊಳ್ಳುವ. ನಾವಿದಕ್ಕೆ ಕೊಬ್ಬರಿ ಅಂತ ತಗೊಂಡಿದ್ದೇವೆ, 1 ಗಡಿ ಆಗುವಷ್ಟು ಕೊಬ್ಬರಿ. ಅದನ್ನೀಗ ಅಮ್ಮ ತುರಿತಾ ಇದ್ದಾರೆ. ಅದಾದಮೇಲೆ ಈಗ ಚಪ್ಪೆ ಆಯ್ತದು ಆಗ ಇದು ಅಕ್ಕಿ. ಅದನ್ನೀಗ ಮಿಕ್ಸಿಗೆ ಹಾಕ್ತಾ ಇದ್ದಾರೆ ಅಮ್ಮ. ಇದು ಮಿಕ್ಸಿಗೆ ಹಾಕಿದ್ರು ಈ ಥರ ಸಣ್ಣ ಆಗಬೇಕು. ನೋಡಿ ಎಷ್ಟು ಸಣ್ಣ ಆಗಿದೆ ಅಂತ. ಈ ಥರ ಸಣ್ಣ ಆದರೆ ಸಾಕು. ಅದಾದಮೇಲೆ ಈಗ ಅದೇ ಮಿಕ್ಸಿಗೆ ಕಾಯಿ ತುರಿಯನ್ನು ಸ್ವಲ್ಪ, ಅದು ಜಾಸ್ತಿ ಗ್ರೈಂಡ್ ಮಾಡಲಿಕ್ಕಿಲ್ಲ, ಸ್ವಲ್ಪ ಗ್ರೈಂಡ್ ಮಾಡಿದರೆ ಸಾಕು. ಅದನ್ನು ಈಗ ಇದು ಮಾಡ್ತಾ ಇದ್ದಾರೆ ಅಮ್ಮ. ಕಾಯಿ ತುರಿಯನ್ನು ಗ್ರೈಂಡ್ ಮಾಡ್ತಿದ್ದಾರೆ. ನೋಡಿ ಕಾಯಿ ತುರಿ ಕೂಡ ಆಯಿತು. ಇಷ್ಟು ಇದಿದ್ರೆ ಸಾಕು, ಜಾಸ್ತಿ ಇದು ಮಾಡಲಿಕ್ಕಿಲ್ಲ, ಸಣ್ಣ ಮಾಡಲಿಕ್ಕಿಲ್ಲ. ನೆಕ್ಸ್ಟ್ ನಾವೀಗ ಈ ಕಾಯಿ ತುರಿಯನ್ನು ಆಗ ಹುಡಿ ಮಾಡಿಟ್ಕೊಂಡ ಅಕ್ಕಿ ಜೊತೆ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಹಾಕಲಿಕ್ಕೆ ನಾವೀಗ ಬೆಲ್ಲ ರೆಡಿ ಮಾಡಬೇಕು. ಬೆಲ್ಲವನ್ನು ಸ್ವಲ್ಪ ಪಾತ್ರೆಗೆ ಹಾಕಿ ಅದನ್ನು ನೀರು ಮಾಡ್ತಾ ಇದ್ದಾರೆ, ಸ್ವಲ್ಪ ಕರಗಿಸ್ತಾ ಇದ್ದಾರೆ ಅದನ್ನು. ಸ್ವಲ್ಪ ಅದರದ್ದು ಕೆಲವೊಮ್ಮೆ ಕಸ ಎಲ್ಲ ಇರ್ತದೆ, ಅದನ್ನೆಲ್ಲ ಗಾಳಿಸಿ ಎಲ್ಲ ಇದಕ್ಕೆ ಹಾಕಬೇಕು. ಅದನ್ನು ಹೇಗೆ ಇದು ಮಾಡ್ತಿದ್ದೆ, ಸ್ವಲ್ಪ ಬಿಸಿ ಮಾಡ್ತಾ ಇದ್ದಾರೆ. ಬೆಲ್ಲ ಈಗ ರೆಡಿ ಆಯಿತು. ಸ್ವಲ್ಪ ಪಾಕ ಥರ ಆಗಿದೆ. ಅದನ್ನೀಗ ಗಾಳಿಸ್ಬೇಕೀಗ. ಅದಕ್ಕೆಲ್ಲೊಮ್ಮೆ ಕಸ ಎಲ್ಲ ಇರ್ತದಲ್ಲ, ಸ್ವಲ್ಪ ಗಾಳಿಸಿ ಅದೇ ಪಾತ್ರೆಗೆ ಹಾಕಿದರೆ ಅದು ನಾವು ಕೊಬ್ಬರಿ ಎಲ್ಲ ಉಂಟಲ್ಲ ಆ ಪಾತ್ರೆಗೆ ಹಾಕಿದರೆ ಆಯಿತು ಬೆಲ್ಲವನ್ನು ಕೂಡ. ಸ್ವಲ್ಪ ಬಿಸಿ ಇರ್ತದೆ. ಈಗಲೇ ಸ್ವಲ್ಪ ಕೈ ಹಾಕ್ಲಿಕ್ಕೆ ಆಗಲ್ಲ, ಅದು ಸೌಂಟಲ್ಲೇ ಸ್ವಲ್ಪ ಮಿಕ್ಸ್ ಮಾಡಬೇಕದು ಈಗ. ಈಗ ಸ್ವಲ್ಪ ಚಪ್ಪೆ ಆಯ್ತದು, ಅದನ್ನು ಕೈಯಲ್ಲೇ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೀಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ. ಉಪ್ಪು ಸ್ವಲ್ಪ ಹಾಕಿದರೆ ಸಾಕು ಟೇಸ್ಟಿಗೆ. ಅದಾದಮೇಲೆ ಸ್ವಲ್ಪ 1 ಚಮಚ ಆಗುವಷ್ಟು ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಇದಕ್ಕೆ.
ಒಳ್ಳೆ ಮಾಡಿ ಮಿಕ್ಸ್ ಎಲ್ಲ ಮಾಡಿ ಆಯಿತು. ಇನ್ನು ನೆಕ್ಸ್ಟ್ ಅದನ್ನು ಒಂದೊಂದೇ ಉಂಡೆ ಮಾಡಿದರೆ ಆಯಿತು. ನೋಡಿದ್ರಲ್ಲಿ ಯಾವ ರೀತಿ ಮಾಡೋದಂತ. ಅಮ್ಮ ಮಾಡಿದ ಅಕ್ಕಿ ಲಡ್ಡು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.